ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯವು ತುಂಬಾ ಸೂಕ್ಷ್ಮ, ಆಳವಾದ ಮತ್ತು ಬುದ್ಧಿವಂತಿಕೆಯ ಅಗತ್ಯವಿರುವದ್ದು. ಕೆಲವೊಂದು ರಹಸ್ಯಗಳು ಬದುಕನ್ನು ಬದಲಾಯಿಸಬಲ್ಲದು. ಕೆಲವೊಂದು ವಿಷಯಗಳು ಹೇಳಿದಾಗ ನಮ್ಮ ನಿರ್ದೋಷ ಮನಸ್ಸು ಕಗ್ಗತ್ತಲಾಗಿ ಹೋಗಬಹುದು. ಮತ್ತೊಂದೆಡೆ, ಅದು ಯಾರಿಗಾದರೂ ಹಂಚಿದರೆ ನಮ್ಮ ಪರಸ್ಪರ ನಂಬಿಕೆ, ಮಾನಸಿಕ ಶಾಂತಿ ಹಾಗೂ ಭವಿಷ್ಯವನ್ನೇ ಹಾಳು ಮಾಡಬಹುದು. ಇಂದು ನಾವು ನೋಡೋಣ ಆಗಸ್ಟ್ 7 ರಹಸ್ಯಗಳನ್ನು, ಜೀವ ತ್ಯಾಗವಾದರೂ ಹೇಳಬಾರದ, ಯಾರಿಗೂ ಹಂಚಬಾರದೆನಿಸುವ ಆ ಪವಿತ್ರ, ವಿಶಿಷ್ಟ ಮತ್ತು ಕಿವಿಮುಚ್ಚಿದ ಅಂಶಗಳನ್ನು. 1. ನಿಮ್ಮ ಭವಿಷ್ಯದ ಮಹತ್ವದ ಯೋಜನೆಗಳು. ನೀವು ಯಾವ ಯೋಜನೆ ಮಾಡುತ್ತಿದ್ದೀರೋ, ನಿಮ್ಮ ಕನಸುಗಳು ಯಾವ ಹಾದಿಯಲ್ಲಿ ಸಾಗುತ್ತಿದ್ದವೋ, ಅದನ್ನು ಯಾರ ಜೊತೆಗೆ ಹಂಚಿಕೊಳ್ಳುತ್ತಿದ್ದೀರಾ? ಬಹುಶಃ ನಿಮ್ಮ ಸ್ನೇಹಿತರೆಂದು, ಕುಟುಂಬದವರು ಎಂದು ಭಾವಿಸಬಹುದು. ಆದರೆ ಸತ್ಯ ಎಷ್ಟೋ ಬಾರಿ ಬೇರೆ ಆಗಿರಬಹುದು. ಏಕೆಂದರೆ, ನಿನ್ನ ಕನಸುಗಳ ಬಗ್ಗೆ ಮಾತನಾಡಿದಾಗ ಕೆಲವರು ನಿನ್ನನ್ನು ಉತ್ತೇಜಿಸುವಂತೆ ತೋರಿಸಬಹುದು. ಆದರೆ ಅವರ ಮನಸ್ಸಿನೊಳಗೆ ಈರ್ಷೆ ಎಬ್ಬಬಹುದು. ಅವರು ನಿನ್ನ ಪಾಠ, ಪ್ರಗತಿಗೆ ಅಡ್ಡಿಯಾದರೂ, ನಿನ್ನ ಗಮನ ಸೆಳೆಯುವ ಪ್ರಯತ್ನ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನೇ ಕುಗ್ಗಿಸುವ ಜನರೇ ಹೆಚ್ಚು. ಅದು ಸುಮ್ಮನೆ ಕನಸು, ಆಗಲ್ಲ ಎಂದು ನಗುತ್ತಾ ನಿನ್ನ ತಲೆಕೆಳಗೆ ಮಾಡಬಹುದು. ಅದರ ಬದಲು, ನಿಮ್ಮ ಕನಸುಗಳನ್ನು ಜಪದಂತೆ ಹೃದಯದಲ್ಲಿ ಇಟ್ಟುಕೊಳ್ಳಿ. ಆಗಷ್ಟೇ ಅದು ಅರಳುತ್ತದೆ. ಉದಾಹರಣೆ, ಒಬ್ಬ ಕೃಷಿಕನು ಬೀಜವನ್ನೆಲ್ಲರ ಮುಂದೆಯೇ ಬಿತ್ತಿದರೆ, ಎಲ್ಲಾ ಹಕ್ಕಿಗಳು ಬಂದು ತಿನ್ನುತ್ತವೆ. ಆದರೆ ಅದು ನೆಲದೊಳಗೆ ತಾನಾಗಿ ಮಣ್ಣು ಹಾಸಿಕೊಂಡಾಗ ಮಾತ್ರ ಚಿಗುರು ತರುತ್ತದೆ. ಹೆಚ್ಚು ಮಾತಾಡಬೇಡಿ, ಕೆಲಸ ಮಾಡಿ, ಫಲಿತಾಂಶವೇ ನಿಮಗೆ ಪ್ರಚಾರವಾಗಲಿ. 2. ಧಾರ್ಮಿಕ ಅನುಭವಗಳು, ಆತ್ಮಸಾಕ್ಷಾತ್ಕಾರಗಳು. ನೀವು ದೇವರನ್ನು ನೋಡಿ ಭಾವಿಸುತ್ತೀರಾ? ಧ್ಯಾನದಲ್ಲಿ ಶಾಂತಿ ಕಂಡಿದ್ದೀರಾ? ಅಥವಾ ಪೂಜೆಯಲ್ಲಿ ಅಚ್ಚರಿಯ ಅನುಭವವಾಯಿತೆ? ಈ ಎಲ್ಲಾ ಅನುಭವಗಳು ತುಂಬಾ ಆಂತರಿಕವಾಗಿರುವವು. ಇವುಗಳನ್ನು ಯಾರಿಗಾದರೂ ಹಂಚಿದಾಗ, ಅವರು ತಕ್ಷಣ ಅಯ್ಯೋ, ಅದೇನಾ ಎಂದು ಪ್ರಶ್ನಿಸಬಹುದು. ಇತರರ ಶಂಕೆ, ನಗುವು ಅಥವಾ ದುರಭಿಪ್ರಾಯ ನಿಮ್ಮ ಶ್ರದ್ಧೆಗೆ ಹೊಡೆತ ನೀಡಬಹುದು. ಇಂಥ ಧಾರ್ಮಿಕ ಅಥವಾ ಆತ್ಮನಿಷ್ಠ ಅನುಭವಗಳು, ನಾವು ದೇವರೊಂದಿಗೆ ಕಟ್ಟಿಕೊಳ್ಳುವ ವೈಯಕ್ತಿಕ ಸಂಪರ್ಕ. ಇದು ಪುಣ್ಯವಿರುವಂತಹ ತಾಯಿ-ಮಗ ಸಂಬಂಧದಂತೆ. ಇದು ಸಂವೇದನೆಯ ವಿಷಯ, ನಂಬಿಕೆಯ ವಿಷಯ. ಅದನ್ನು ಪ್ರದರ್ಶನ ಮಾಡಬೇಡಿ. ಪರಮಾತ್ಮನೊಂದಿಗೆ ನಿಮ್ಮ ಸಂಬಂಧ ನಿಜವಾಗಿಯೂ ನಿಮ್ಮದು ಮಾತ್ರ. 3. ನಿಮ್ಮ ಕುಟುಂಬದ ಸಮಸ್ಯೆಗಳು ಮತ್ತು ರಹಸ್ಯಗಳು. ಪ್ರತಿಯೊಬ್ಬ ಕುಟುಂಬಕ್ಕೂ ಒಂದು ಒಳಗಿನ ಪ್ರಪಂಚವಿರುತ್ತದೆ. ಹೊರಗೆ ಕಾಣಿಸುವುದು ಒಂದು, ಆದರೆ ಒಳಗೆ ನಡೆಯುವುದು ಇನ್ನೊಂದು. ಅಮ್ಮನ ಅಳಿವು, ತಂದೆಯ ನಷ್ಟ, ಸಹೋದರನ ವ್ಯಸನ, ಹಣಕಾಸಿನ ಕಷ್ಟ, ಗಂಡ ಹೆಂಡತಿಯ ಕಲಹ, ಇವು ಎಲ್ಲವೂ ನಿಮ್ಮ ಮನೆಯ ಅಂತರಂಗ. ಇದನ್ನು ಎಲ್ಲರ ಮುಂದೆ ಚರ್ಚಿಸುವುದು, ನಿಮ್ಮ ಮನೆಯ ಸಮ್ಮಾನವನ್ನೇ ಧೂಳಿಗೆ ಇಳಿಸುವಂತೆ. ಜನರ ಜೊತೆ ದುಃಖ ಹಂಚಿಕೊಳ್ಳುವುದು ಸರಿಯಂತೆ ತೋರುತ್ತದೆ. ಆದರೆ ಅವರೆಲ್ಲ ನಿನ್ನ ನೋವಿಗೆ ಪರಿಹಾರವಲ್ಲ. ಕೆಲವರು ಅವನ್ನು ಚರ್ಚೆಯಾಗಿ ಉಪಯೋಗಿಸುತ್ತಾರೆ. ಇತರರು ಹಾಸ್ಯವಾಗಿ, ಗಾಸಿಪ್ ಆಗಿ ಹರಡುತ್ತಾರೆ. ಆದ್ದರಿಂದ ಕುಟುಂಬದ ವಿಚಾರಗಳು, ಕುಟುಂಬದೊಳಗೆ, ಹೊರಗಿನ ಜಗತ್ತಿಗೆ ಹಂಚಬೇಡಿ. 4. ನೀವು ಮಾಡಿದ ಪುಣ್ಯ ಕಾರ್ಯಗಳು ಅಥವಾ ದಾನ ಧರ್ಮ. ಅಷ್ಟು ಜನರ ಪಾಪ ನಿವಾರಣೆಗೆ ಸಹಾಯ ಮಾಡಿದಿರಿ, ಬಡವರ ನೆರವಿಗೆ ನಿಂತಿರಿ, ಅಥವಾ ಯಾರಾದರೂ ಅನಾಥನಿಗೆ ಜೀರ್ಣ ಬಟ್ಟೆ ಕೊಟ್ಟಿರಿ. ಅದನ್ನು ಜಗತ್ತಿಗೆ ಹೇಳಿದರೂ ಏನು ಪ್ರಯೋಜನ? ಹೇಳಿದರೆ, ಅದು ಪುಣ್ಯವಲ್ಲ, ಪ್ರಚಾರವಾಗುತ್ತದೆ. ಒಳ್ಳೆಯ ಕೆಲಸವೆಂಬುದು ಕೂಡ, ಏನು ಹೊಂದುತ್ತೇನೆ ಎಂಬ ಆಲೋಚನೆಯಿಲ್ಲದೆ ಮಾಡಿದಾಗ ಮಾತ್ರ ಪವಿತ್ರವಾಗಿರುತ್ತದೆ. ಬಲ ಕೈ ಮಾಡಿದ ದಾನ ಎಡ ಕೈಗೂ ಗೊತ್ತಾಗಬಾರದು ಎಂಬ ಧಾರ್ಮಿಕ ಪಾಠ ಇಲ್ಲಿ ಅನ್ವಯಿಸುತ್ತದೆ. ಅಂತೆಯೇ, ನೀವು ಯಾರಿಗೆ ಬೆಂಬಲ ಕೊಟ್ಟಿದ್ದೀರೋ, ನಿಮ್ಮ ಸಹಾಯ ಯಾರ ಬದುಕು ಬದಲಾಯಿಸಿದೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ. ದೇವರ ಲೆಕ್ಕಪತ್ರದಲ್ಲಿ ಅದು ಸೇರುವ ಕೆಲಸ, ಲೋಕರ ಲೆಕ್ಕಪತ್ರದಲ್ಲಿ ಅಲ್ಲ. 5. ನಿಮ್ಮ ವೈವಾಹಿಕ ಜೀವನದ ಖಾಸಗಿ ವಿಷಯಗಳು.
ಇದು ಬಹುಮುಖ್ಯವಾದ ಹಾಗೂ ಅನೇಕರು ನಿರ್ಲಕ್ಷ್ಯ ಮಾಡುವ ವಿಷಯ. ಪತಿ ಪತ್ನಿಯ ಸಂಬಂಧವೆಂಬುದು ವಿಶಿಷ್ಟವಾದ ಭದ್ರವಾದ ಸ್ಥಳ. ಇಲ್ಲಿ ನಂಬಿಕೆ, ಅಡಕ, ಗೌರವ, ಶ್ರದ್ಧೆ ಎಲ್ಲವೂ ಇರಬೇಕು. ಆದರೆ ಕೆಲವೊಮ್ಮೆ ಪುಟ್ಟ ಜಗಳ, ಮಾತಿಗೆ ಮಾತು ಬೆಳೆದು ಆ ಕ್ಷಣಿಕ ಭಾವನೆಯಲ್ಲಿ ನಾವು ಯಾರಾದರೂ ಗೆಳೆಯ, ಸಂಬಂಧಿಕರ ಮುಂದೆ ತಮ್ಮ ಸಂಗಾತಿಯ ಬಗ್ಗೆ ದೂರು ಹಂಚಿಕೊಳ್ಳಬಹುದು. ಅದು ತಾತ್ಕಾಲಿಕ ಪರಿಹಾರ ನೀಡಿದರೂ ದೀರ್ಘಾವಧಿಯಲ್ಲಿ ನಂಬಿಕೆಗೆ ಗಾಯ ಉಂಟುಮಾಡುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸಂಗಾತಿಯ ಬಗ್ಗೆ ಇತರರಿಗೆ ನೀಡುವ ಪ್ರತಿಯೊಂದು ವಿವರ ತಮ್ಮ ಸಂಬಂಧದ ಗೌರವಕ್ಕೆ ಅಪಾಯ. ಹೆಚ್ಚಿನ ಮಾತು, ಹೆಚ್ಚು ಶಂಕೆ, ಹೆಚ್ಚು ದೂರು, ಹೆಚ್ಚು ದೂರ. ಈ ಕಾರಣದಿಂದ ವೈವಾಹಿಕ ಜೀವನದ ಎಲ್ಲ ವಿಷಯಗಳು, ಸಂತೋಷ, ಕೋಪ, ನೋವು, ಅನುಮಾನ ಎಲ್ಲವೂ ನಿಮ್ಮಿಬ್ಬರ ಮಧ್ಯೆ ಮಾತ್ರ ಇರುವುದು ಉತ್ತಮ. 6. ನಿಮ್ಮ ತಪ್ಪುಗಳು, ದುರ್ಬಲತೆಗಳು ಅಥವಾ ಹಿಂದಿನ ಪಾಪಗಳು. ಪ್ರತಿಯೊಬ್ಬರಿಗೂ ತನ್ನದೇ ಆದ ತೊಂದರೆಗಳಿರುತ್ತವೆ. ಹಿಂದಿನ ತಪ್ಪುಗಳು, ತಪ್ಪು ನಿರ್ಧಾರಗಳು, ಕೆಲವು ಕಳ್ಳತನದ ಅನುಭವಗಳು ಅಥವಾ ಒಂದು ಕ್ಷಣದ ವಿಕಾರದಿಂದ ಮಾಡಿದ ಕೃತ್ಯಗಳು. ನೀವು ಸತ್ಯವಾಗಿ ಪಶ್ಚಾತ್ತಾಪ ಪಟ್ಟು ಮುನ್ನಡೆದಿದ್ದರೆ ಅದನ್ನು ಹಿಂದಿರುಗಿಸಿ ಎಲ್ಲರ ಮುಂದೆ ಹೇಳಿ ಏನು ಮಾಡ್ತೀರಿ? ಹೇಳಿದರೆ ಅವರು ಕ್ಷಮಿಸುತ್ತಾರಾ ಅಥವಾ ಆ ರಹಸ್ಯವನ್ನು ನಿಮ್ಮ ವಿರುದ್ಧ ಉಪಯೋಗಿಸುತ್ತಾರಾ? ಜನರು ನಿಮಗೆ ಮೋಕ್ಷ ಕೊಡಲಾರರು. ಅದು ದೇವರ ಕೆಲಸ. ನೀವು ಮಾಡಿದ ತಪ್ಪು ದೇವರ ಮುಂದೆ ಒಪ್ಪಿಕೊಳ್ಳಿ. ಪಾಪಮೋಚನೆ ಆತನ ಬಳಿ ಬೇಡಿ. ಆದರೆ ಲೋಕರ ಮುಂದೆ ಹೇಳಿದರೆ ಅದು ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡಬಹುದು. ಹೆಚ್ಚು ಜನರು ನಿಮ್ಮನ್ನು ತಪ್ಪಿನ ವ್ಯಕ್ತಿಯೆಂದು ನಂಬುತ್ತಾರೆ. ನಿಮ್ಮ ನವ ಜೀವನವನ್ನು ಹಳೆಯ ಕೆಸರು ತೊಂದರಿಸುತ್ತೆ. ಅದರ ಬದಲು ನೀವೇ ನಿಮ್ಮ ಪಾಠ ಕಲಿಯಿರಿ. ಮುನ್ನಡೆದು ಕೀರ್ತಿಯ ಮಾರ್ಗದಲ್ಲಿ ಸಾಗಿರಿ. 7. ನಿಮ್ಮ ಸಂಪತ್ತು, ಆದಾಯ ಅಥವಾ ಆಸ್ತಿ ವಿವರಗಳು. ಹಣ, ಆಸ್ತಿ, ಚಿನ್ನ, ಬ್ಯಾಂಕ್ ಖಾತೆಗಳ ಬಗ್ಗೆ ಯಾರಿಗೂ ಹೇಳಬಾರದು. ಇದನ್ನು ಕೆಲವರು ನಗೆಯಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ಇದು ಅತ್ಯಂತ ತೀಕ್ಷ್ಣವಾದ ಜ್ಞಾನ. ನೀವು ಎಷ್ಟು ಸಂಪಾದಿಸುತ್ತೀರಾ, ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಆಸ್ತಿ ಇದೆ, ಯಾರಿಗೂ ತಿಳಿಯಬಾರದು. ಇವು ತಿಳಿದಾಗ ಜನರಲ್ಲಿ ಈರ್ಷೆ ಹುಟ್ಟುತ್ತದೆ. ಅಪಾಯವನ್ನು ತಂದಿಡಬಹುದು. ಬೇರೆಯವರು ನಿಮ್ಮ ಶ್ರಮದ ಬೆಲೆಯನ್ನು ಅರ್ಥಮಾಡಿಕೊಳ್ಳಲ್ಲ. ಅವರು ನಿಮ್ಮ ಸಂಪತ್ತನ್ನು ದುರುಪಯೋಗ ಮಾಡುವ ಪ್ರಯತ್ನ ಮಾಡಬಹುದು. ಕೆಲವೊಮ್ಮೆ ಹತ್ತಿರದವರು ನಿಮ್ಮನ್ನು ಲಾಭಕ್ಕಾಗಿ ಬಳಕೆ ಮಾಡಬಹುದು. ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಮನಸ್ಸಿಗೆ ಗೊತ್ತಿರಲಿ. ದೇವರು ನಿಮಗೆ ಹೇಗೆ ನೀಡಿದನೋ ಹಾಗೆಯೇ ನೀವು ವ್ಯವಹರಿಸಿರಿ. ಶ್ರದ್ಧೆಯಿಂದ, ಶಿಷ್ಟತೆಯಿಂದ, ಸುಮ್ಮನಾಗಿ. ಈ 7 ರಹಸ್ಯಗಳು ನಿಮ್ಮ ಜೀವನದ ನವಲಿಪಿಯಂತಿವೆ. ಇವನ್ನೆಲ್ಲ ಯಾರಿಗೆ ಹೇಳಬಾರದು ಎಂದೆಂದಿಗೂ ಅಲ್ಲ, ಆದರೆ ಯಾರು ಕೇಳುತ್ತಾರೋ, ಯಾಕೆ ಕೇಳುತ್ತಾರೋ, ಯಾವ ಸಮಯದಲ್ಲಿ ಹೇಳುತ್ತೀರೋ ಎಂಬುದರ ಬಗೆಗೆ ಜಾಗರೂಕರಾಗಿ ಇರಿ. ಏಕೆಂದರೆ ಒಂದು ತಪ್ಪು ನಿರ್ಧಾರ, ಒಂದು ತಪ್ಪು ವ್ಯಕ್ತಿಗೆ ಒಂದು ತಪ್ಪು ಮಾತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮಾತಿನಲ್ಲಿ ಮಿತವಾಚಿ ಇರಿ. ನಿಮ್ಮ ಆಂತರಿಕ ಪ್ರಪಂಚವನ್ನು ಗೌಪ್ಯವಾಗಿಟ್ಟುಕೊಳ್ಳಿ. ದೇವರೊಂದಿಗೆ ನಂಬಿಕೆ ಬೆಳೆಸಿ, ಲೋಕರಿಗೆ ಕಾರ್ಯದ ಮೂಲಕ ತೋರಿಸಿ. ರಹಸ್ಯಗಳು ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಿದ ಹಣದಂತೆ, ಅವು ನಿಮ್ಮ ಬಾಳಿನ ಶಕ್ತಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತಾ? ಈ ರೀತಿಯ ಆಳವಾದ, ಮನಸ್ಸು ಸ್ಪರ್ಶಿಸುವ ವಿಷಯಗಳನ್ನು ನೀವು ಮತ್ತಷ್ಟು ಕೇಳಬೇಕು ಅಂತ ಆಸೆಯಿದೆಯಾ? ಅವನಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೊಂದು ಅಂತಃಕರಣ ತಟ್ಟುವ ಕಥೆಯಲ್ಲಿ, ಮಾತಿನಲ್ಲಿ, ಅರ್ಥದಲ್ಲಿ ಮತ್ತೆ ಭೇಟಿ ಆಗೋಣ.